ವಾರ್ತೆಗಳ ಪ್ರಾಯೋಜಕರು. ದಿನಾಂಕ 8-11-2025 ನಡೆಯಲಿರುವ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಶನಿವಾರ ದಿನಾಂಕ 8-11-2025. ಸರ್ವರಿಗೂ ಭಂಡಾರದ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಂಜಿತ್ ಹೀರಾ, ಯುವ ಮುಖಂಡರು, ರಾಯಚೂರು. ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ಕುರುಬ ಸಮಾಜದ ಜಿಲ್ಲಾ ಮುಖಂಡರು, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಕನ್ನಡಿಗರ ರಕ್ಷಣಾ ಸಂಘ ಯುವಕರಿಂದ ಯುವಕರಿಗೋಸ್ಕರ ಹಾಗೂ ಉತ್ತಮ ಸಮಾಜಕ್ಕಾಗಿ ನಾಡಿನ ಸಮಸ್ತ ಕನ್ನಡಿಗರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧ್ವಜಾರೋಹಣ ಕಾರ್ಯಕ್ರಮ ದಿನಾಂಕ 9-11-2025 ಬೆಳಗ್ಗೆ 9 ಗಂಟೆಗೆ, ಸ್ಥಳ ಹನುಮಾನ್ ಟಾಕೀಸ್ ವೃತ್ತ, ರಾಯಚೂರು. ಶುಭಾಶಯ ಕೋರುವವರು ಇಮ್ರಾನ್ ಬಡೆ ಸಾಬ್, ರಾಜ್ಯಾಧ್ಯಕ್ಷರು, ರಾಯಚೂರು. ನಮಸ್ಕಾರ, ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಕನಕದಾಸರ ಜಯಂತಿ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಒದಗಿಸಲು ವೆಂಕಟೇಶ್ ಆಗ್ರಹ. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ, ಕ್ರೀಡಾ ಸ್ಫೂರ್ತಿಯಿಂದ ಹೊಸ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ, ಸಚಿವ ಎನ್ಎಸ್ ಬೋಸರಾಜ್. ಶ್ರೀ ಕನಕದಾಸರ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ನಮನ, ಭವ್ಯ ಮೆರವಣಿಗೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಕನಕದಾಸ ಜಯಂತಿ ಆಚರಣೆ. ಖಾಸಗಿ ಕ್ಲಿನಿಕ್ನಲ್ಲಿ ಒಪೆಕ್ ಆಡಳಿತ ಅಧಿಕಾರಿಯಿಂದ ಚಿಕಿತ್ಸೆ, ಸರ್ಕಾರಿ ವಾಹನ ಬಳಕೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ದಾಸಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ ಆಚರಣೆ. ಮತ್ತು ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಪಾಯಕಾರಿ ಲವಣಾಂಶ ಹೊಂದಿದ ಕುಡಿಯುವ ನೀರು ಪತ್ತೆ, 5 ವರ್ಷದಿಂದ ಪರೀಕ್ಷೆ ನಡೆಸದ ಪರಿಸರ ಮಾಲಿನ್ಯ ಮಂಡಳಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕದಾಸರ 538ನೇ ಜಯಂತಿ ಕಾರ್ಯಕ್ರಮವನ್ನು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಾರ್ಶನಿಕ ಶ್ರೇಷ್ಠ ಕನಕದಾಸರ ತತ್ವಶಾಂತಿಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸುಧಾರಣೆಗೆ ಶ್ರಮಿಸಬೇಕು ಎಂದು ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂತ ಶ್ರೇಷ್ಠ ಕನಕದಾಸರು ಕಲಿಯುಗದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದರು. ಹಿಂದಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯರು ದೇವಸ್ಥಾನ ಪ್ರವಾಸಕ್ಕೆ ನಿರಾಕರಣೆ ಮಾಡುತ್ತಿದ್ದರು. ಆದರೆ ಶ್ರೇಷ್ಠ ಕನಕದಾಸರು ತಮ್ಮ ಸಂದೇಶದ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ್ದರು. ಕನಕದಾಸರು ಆದರ್ಶ ಪ್ರಿಯ ವ್ಯಕ್ತಿಯಾಗಿದ್ದು, ಇವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಸುಧಾರಣೆಗೆ ಶ್ರಮಿಸಬೇಕು ಎಂದರು. ಕನಕದಾಸರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕನ್ನು ತಿದ್ದಿದ ಮಹನೀಯರು. ಮಾತಿನಿಂದ ಮಾಡಲು ಸಾಧ್ಯವಿಲ್ಲದ ಕೆಲಸವನ್ನು ಸಂಗೀತ ಮಾಡುತ್ತದೆ. ಕನಕದಾಸರು ಹಾಡಿನ ಮೂಲಕ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ನೀಡಿದ ಮಹಾಪುರುಷರು ಎಂದರು.
ಈ ಸಂತರಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ಭಗವಂತನ ನಾವು ಯಾರು ನೋಡಿಲ್ಲ, ಆದರೆ ಭಗವಂತನ ರೂಪದಲ್ಲಿ ಸಂತರು ಈ ದೇಶದಲ್ಲಿ ಆಳಿ ಹೋಗಿದ್ದಾರೆ. ಹಾಗಾಗಿ ಅವರನ್ನು ನಾವು ನೆನೆಯುವಂಥದ್ದು, ಅವರ ಜಯಂತಿಯನ್ನು ಮಾಡುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ನಮ್ಮ ಏನು ಹಾಲುಮತ ಸಮಾಜದ ಬಂಧುಗಳು ಇವತ್ತು ಹಲವಾರು ಕಸುಬುಗಳು ಬೇರೆ ಬೇರೆ ಇರ್ಬೋದು, ಆದರೆ ಶಿಕ್ಷಣವನ್ನು ಕೂಡ ಬಹಳಷ್ಟು ತಾವು ಒತ್ತನ್ನು ಕೊಡೋದ್ರ ಜೊತೆಗೆ ಇನ್ನು ಹೆಚ್ಚಿನ ರೀತಿಯಿಂದ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾಕೆ ಶಿಕ್ಷಣಕ್ಕೆ ಕೊಡಬೇಕಂದ್ರೆ ನಮ್ಮ ಸಮಾನತೆ ಬರಬೇಕಾದಾಗ, ಶಿಕ್ಷಣವನ್ನು ಪಡೆದಾಗ ಎಲ್ಲವನ್ನು ಸಮಾನತೆ ಸಿಗೋದಕ್ಕೆ ಸಾಧ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು ಆದರ್ಶವಾದಂಥ ವ್ಯಕ್ತಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆದರ್ಶವಾದಂಥ ವ್ಯಕ್ತಿ ಮತ್ತು ಏನು ಆರ್ಥಿಕ ತಜ್ಞರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಲುಮತ ಸಮಾಜದಲ್ಲಿ ಹುಟ್ಟಿ ಇವತ್ತು ಸುಮಾರು 13 ಬಾರಿ ಇವತ್ತು ಫೈನಾನ್ಸ್ ಅನ್ನ ಮಂಡನೆ ಮಾಡಿ, ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡೋದ ಮುಖಾಂತರ 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂಥ ವ್ಯಕ್ತಿಯಾಗಿ ಇವತ್ತು ಆಡಳಿತವನ್ನು ನೀಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂತ ಏನು ಅವರ ಆಡಳಿತಾವಧಿಯಲ್ಲಿ ಅಂತ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಅವರ ಏನು ಅನುವಾರಿಗಳಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮ ಭಾಗ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾಕೆ ಹೇಳ್ಬೇಕಾಗ್ತದೆ ಆದರ್ಶ ವ್ಯಕ್ತಿ ಅಂದ್ರೆ, ಇವತ್ತು ನೀನು ಯಾವುದೇ ಸಮಾಜಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ, ಎಲ್ಲ ಕೆಳವರ್ಗದ ಏನಿವತ್ತು ದಲಿತರು, SC ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಯಾವುದೇ ಬಡ ವರ್ಗಗಳು ಮೇಲೆತ್ತುವಂತ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದ್ರೆ ಅದು ಹಿಂದೆ ದೇವರಾಜ ಅರಸವರು, ಇವತ್ತು ಇಂದಿನ ಮುಖ್ಯಮಂತ್ರಿಗಳಾದಂತ ಇವತ್ತು ಸಿದ್ದರಾಮಯ್ಯ ಸಾಹೇಬರಂತ ಇವತ್ತು ಪಂಚ ಗ್ಯಾರಂಟಿಗಳು ಕೊಡೋದ್ರ ಜೊತೆಗೆ ಇವತ್ತು ಬಡವರ ತಾಯಿಯಂದರ ಇವತ್ತು ಎಲ್ಲರಿಗೂ ಬಡವರ ಮತ್ತು ಹಸುವಿಂದ ಮಲಗಬಾರದು ಅಂತೇಳಿ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿಗಳಾದಾಗ ಆವತ್ತು ಅನ್ನ ಭಾಗ್ಯವನ್ನು ಕೊಟ್ಟು ಆವತ್ತಿನ ಅನ್ನರಾಮಯ್ಯ ಆದಂಥವ್ರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಕೂಡ ಈ ಸಂದರ್ಭದಲ್ಲಿ. ಮತ್ತೆ ಈಗಿನ 2023ರಲ್ಲಿ ಸರ್ಕಾರ ಬಂದ ಮೇಲೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ವರ್ಗಕ್ಕೆ ಇವತ್ತು ಪ್ರತಿಯೊಂದು ಯೋಜನೆಯನ್ನು ತಲುಪಿಸುವಂತ ಕೆಲಸವನ್ನ ನುಡಿದಂತೆ ನಡೆದಂತ ಯಾರಾದರೂ ನಾಯಕರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಂತ ಕೂಡ ಈ ಸಂದರ್ಭದಲ್ಲಿ. ಬಂಧುಗಳೇ, ಯಾಕೆ ನಮ್ಮ ನಾಯಕರೆಲ್ಲ ಮತ್ತು ನಮ್ಮ ಶರಣರನ್ನ ಯಾಕೆ ನೆನೆಸ್ಬೇಕಂದ್ರೆ, ಮಾಡಿದಂತ ಆದರ್ಶ ಇರುವಂತ ವ್ಯಕ್ತಿಗಳನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದೇ ಸಮಾಜದಲ್ಲಿ ಇರ್ಬೋದು. ಇದೇ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಕಲ್ಯಾಣ ಮಂಟಪದಿಂದ ರಂಗಮಂದಿರವರೆಗೆ ಮೆರವಣಿಗೆ ಮಾಡಿ ಬಂದಂತ ಎಲ್ಲ ಸಹೋದರ ಸಹೋದರಿಯರ ಪಾದಾರವಿಂದಗಳಿಗೆ ವಂದಿಸಿ ಇವತ್ತು ಬಹಳ ಸಂತೋಷ ಆಗ್ತದೆ. ಬಹುಶಃ ಇವತ್ತು ಹಾಲು ಮತ ಸಮಾಜ ಅಂತ ಏನು ತೋರಿಸಿಕೊಟ್ಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ರಾಜ್ಯದಲ್ಲಿ ತೋರಿಸಿಕೊಟ್ಟಿಲ್ಲ ಅನಿಸ್ತದೆ. ನೀವೆಲ್ಲರೂ ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಮುಖ್ಯಮಂತ್ರಿ ಮಾಡಿ ನೀವು ತೋರಿಸ್ಕೊಟ್ಟಿದ್ದೀರಿ. ಬಹುಶಃ ಹಾಲು ಮತ ಸಮಾಜ ಒಗ್ಗಟ್ಟಾಗಿ ಯಾರನ್ನ ನೀವು ಬೆಂಬಲಿಸಿರೋ ಅದೇ ಪಕ್ಷ ಅಧಿಕಾರ ಬರ್ತದೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಬಹುಶಃ ಮುಖ್ಯಮಂತ್ರಿಗಳು ನಮ್ಮ ಬಸವಣ್ಣಪ್ಪನವರ ಏನೋ ಬಯಕೆ ಇದೆ, ಆ ಬಯಕೆ ಈಡೇರಿಸಿದ್ರೆ ಬಹುಶಃ ಅವತ್ತು ಅವರು ಹಾಲು ಮತ ಸಮಾಜಕ್ಕೆ ಇನ್ನೊಬ್ಬ ಕನಕ ಮೂರ್ತಿ, ಕನಕ ಜಯಂತಿ ಆಚರಣೆ ಮಾಡುವಂತ ಮೂರ್ತಿಗಳಾಗ್ತಾರೆ ಅಂತ ಹೇಳಿ ಬಯಸ್ತಾರೆ. ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಅವರು ಬಹುಶಃ ದೇವರನ್ನ ಒಲಿಸಿಕೊಂಡಂತ ಮಹಾನ್ ಪುರುಷರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅವರು ಅವ್ರನ್ನ ಅಂದಿನ ಸಾಮಾಜಿಕ ಪಿಡುಗುಗಳಿಂದ ದೇವಸ್ಥಾನದಲ್ಲಿ ಬಿಡಲಿಲ್ಲ ಅಂದ್ರೆ ಅವರು ಹೊರಗಡೆ ಕುಂತು ಶ್ರೀಕೃಷ್ಣನನ್ನ ಜಪ ಮಾಡಿ ಶ್ರೀಕೃಷ್ಣನೇ ಅವರೊಟ್ಟಿಗೆ ತಿರುಗಿ ಕನಕ ಪಿಂಡಿ ಮಾಡುವ ಮೂಲಕ ಅದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿದಂತ ಮಹಾನ್ ಕೀರ್ತಿ ಉಳ್ಳಂತ ವ್ಯಕ್ತಿಗಳು. ಆ ಬೀರ್ಲಿಂಗೇಶ್ವರ, ಮಾಳಿಂಗರಾಯ ಮತ್ತು ಮೈಲಾರಲಿಂಗರ ಆಶೀರ್ವಾದ ನಮ್ಮ ಮೇಲಿದೆ, ನಿಮ್ಮ ಮೇಲೆ ಸದಾ ಇದೆ ಅಂತ ಹೇಳಲಿಕ್ಕೆ ಬಯಸಿ. ನೀವೇನಾದ್ರೂ ಮಾತು ಕೊಟ್ಟು ಭಂಡಾರ ಹಚ್ಚಿದ್ರೆ
ನನ್ನಂತವ್ರು 3 ಸರಿ ಶಾಸಕನಾಗಿ ಮಾಡಿದ್ರು. ಬಹುಶಃ ಈ ಕೀರ್ತಿ ರಾಯಚೂರು ಜಿಲ್ಲೆಯಲ್ಲಿ ನೀವು ಯಾರಿಗೂ ಕೊಟ್ಟಿಲ್ಲ, ಅದು ನನಗೆ ಕೊಟ್ಟಿದ್ರು ಅಂತ ಹೇಳಿ ನನ್ನ ಜೀವಂತ ಇರುವವರೆಗೆ ಈ ಸಮಾಜಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತಾರೆ, ಸಮಾಜದ ಕಷ್ಟ ಸುಖಗಳಲ್ಲಿ ಯಾವತ್ತೂ ಬೆನ್ನೆಲುಬಾಗಿರ್ತಾರೆ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಂತ ನಾನು ಕಳೆದ ಅವಧಿಯಲ್ಲಿ 30 ಗುಂಟೆ ಜಾಗ ಯರಮರಸಲ್ಲಿ ನಿಮ್ಮ ಸಮಾಜಕ್ಕೆ ಮೀಸಲಿಟ್ಟು ಕೊಟ್ಟಿದ್ದೇನೆ. ಅದೇ ಅಲ್ಲಿ ಮತ್ತೆ ಭವನ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರೆ 1 ಕೋಟಿ ರೂಪಾಯಿ ಅನುದಾನ ಭವನ ನಿರ್ಮಾಣ ಮಾಡಲಿಕ್ಕೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿಕ್ಕೆ. ಅದೇ ರೀತಿ 25 ಲಕ್ಷ ರೂಪಾಯಿ ನಿಮ್ಮ ಸಮಾಜದ ರುದ್ರಭೂಮಿ ಅಭಿವೃದ್ಧಿಗೂ ನಾನು ಬಿಡುಗಡೆ ಮಾಡಿದ್ದೇನೆ ಮತ್ತು 15 ಲಕ್ಷ ರೂಪಾಯಿ ಹಳೆಯದಂತ ಬೀರ್ಲಿಂಗೇಶ್ವರ ಗುಡಿ ಊರು ಹೊರಗಡೆ ಇದೆ, ಅದಕ್ಕೂ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿಕೆ. ನಿಮ್ಮೆಲ್ಲ ಒಂದು ಮಾತು ದದ್ದಲ್ ಸಾಹೇಬರು ಹೇಳಿದ್ರು, ನಾನು ಹೇಳ್ತಾ ಇದ್ದೇನೆ, ಸಮಾಜ ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬರ್ತದ. ಅದು ಶಿವರಾಜ್ ಪಾಟೀಲ್ ಇರ್ಬೋದು, ದದ್ದಲ್ ಇರ್ಬೋದು, ಯಾರಾದ್ರೂ ಇರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರಬೇಕಾದ್ರೆ ನೀವು ಒಗ್ಗಟ್ಟಾಗಿದ್ದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳಿಕ್ಕೆ ಬಯಸಿ. ಆ ನಿಟ್ಟಿನಲ್ಲಿ ನೀವು ಯಾವತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿದರು. ನಮ್ಮ ಕನ್ನಡ ಭಾಷೆ ಸಮೃದ್ಧಿ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ದೇವರನ್ನ ನಾವು ಬೇರೆ ಬೇರೆ ಸಂಪ್ರದಾಯ ಮೂಲಕ, ಹೋಮ ಹವನ ಮೂಲಕ ಕಾಣ್ದೇನೆ ಕೇವಲ ನಮ್ಮ ಭಕ್ತಿಯಿಂದ ಯಾವ ರೀತಿ ನಾವು ದೇವರನ್ನ ಮೆಚ್ಚಿಸ್ಬೇಕು, ಕೇವಲ ನಮ್ಮ ಭಕ್ತಿಯಿಂದ ಯಾವ ರೀತಿ ನಾವು ದೇವರಿಗೆ ಹತ್ರ ಆಗೋದನ್ನ ಜನಸಾಮಾನ್ಯರಿಗೆ ಜಾತಿ ತಾರತಮ್ಯ ಇಲ್ದಂಗೆ ಅವರು ಹೇಳೋದನ್ನ ನಾವು ಸ್ಮರಿಸ್ಬೇಕು. ಇಷ್ಟು ಹೇಳ್ತಾ ಮುಂದಿನ ಪೀಳಿಗೆಗೆ, ಆಮೇಲೆ ನಮ್ಮೆಲ್ಲರಿಗೂ ದಾಸಶ್ರೇಷ್ಠ ಕನಕದಾಸರು ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ನಾವು ಪಾಲಿಸಬೇಕು. ಮತ್ತು ನಮ್ಮ ಸಮಾಜದ ಎಲ್ಲ ಕಡೆಯ ವರ್ಗದ ಜನರನ್ನು ನಾವು ಮೇಲ್ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಕನಕದಾಸ ಜಯಂತಿಯ ಶುಭಾಶಯವನ್ನು ನಾನು ಕೋರ್ತಾ ನನ್ನ ಈ 2 ಭಾಷಣ ಮುಗಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಎ ವಸಂತ್ ಕುಮಾರ್ ಮಾತನಾಡಿದರು. ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಕನಕದಾಸರ ಅವರ ವಿಚಾರಗಳನ್ನು, ಅವರು ಹೇಳಿಕೊಟ್ಟಿರುವಂಥ ಸಂದೇಶಗಳನ್ನು ಇವತ್ತು ನಾವು ಮೆಲುಕು ಹಾಕುತ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ಸಮಾಜ ಕಂಡ ಅತ್ಯಂತ ದಾಸಶ್ರೇಷ್ಠರು, ಸಂತರು ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ ತಮ್ಮದೇ ಆದಂಥ ವಿಚಾರಧಾರೆಗಳಿಂದ ಪ್ರಗತಿಪರ ಚಿಂತನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ಯಾರಾದರೂ ಇದ್ದರೆ ಅದು ಕನಕದಾಸ. ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ತಿದ್ದುವ ಪ್ರಯತ್ನದಲ್ಲಿ, ಮೇಲು ಕೀಳೆಂಬ ಭಾವನೆಯನ್ನು ತೊಲಗಿಸುವ ನಿಟ್ಟಿನಲ್ಲಿ, ಅಸ್ಪೃಶ್ಯತೆಯ ಭಾವನೆಯನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೀರ್ತನೆಗಳನ್ನು ರಚನೆ ಮಾಡಿ ಅವುಗಳನ್ನು ಹಾಡುವ ಮೂಲಕ ಜನರಲ್ಲಿ, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸಾಮಾಜಿಕ ಕ್ರಾಂತಿಯನ್ನು ಮೊಳಗಿಸಿದಂಥ ದಾಸಶ್ರೇಷ್ಠರು ಕನಕದಾಸರು. ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ಸಮಾಜದ ಚಿಂತಕರು, ದಾರ್ಶನಿಕರು, ಸಂತರು ಅಂತೇಳಿ ಕೂಡ ನಾವೆಲ್ಲ ಕರಿತೇವೆ. ವೈಯಕ್ತಿಕವಾಗಿ ನಾನು ಅವರು ಒಬ್ಬ ಮಹಾನ್ ಪ್ರಗತಿಪರ ಚಿಂತಕರು ಎನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಇದೇ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಬಸವಂತಪ್ಪ ಮಾತನಾಡಿದರು. ಸಂತ ಮತ್ತು ಶರಣರನ್ನ ಕೇವಲ ಧರ್ಮ ಮತ್ತು ಭಕ್ತಿಗೆ ಹೋಲಿಸಿ ನೋಡಿದಾಗ ಮಾತ್ರ ನಮ್ಗೇನಾಗ್ತದೆ, ಅವ್ರ ಬಗ್ಗೆ ಅಷ್ಟು ನಮಗೆ ವಿಶೇಷವಾದ ಯುವಕರಾಗಲಿ ಅವರಿಂದ ದೂರ ಸರಿಯೋದೊಂದು ಪ್ರವೃತ್ತಿ ನಾವು ನೋಡ್ತಾ ಇದ್ದೀವಿ. ಆದರೆ ಅವರ ಒಂದು ಕೃತಿಯಲ್ಲಿ, ಅವರ ಕೊಡುಗೆಗಳಲ್ಲಿ ನಾವು ವಿಜ್ಞಾನವನ್ನು ನೋಡಿಕೊಂಡು ಅದಕ್ಕೆ ಭಕ್ತಿಯೊಂದಿಗೆ ನಾವು ತಾಳ ಹಾಕಿದರೆ ನಮಗೆ ಅವ್ರ ಬಗ್ಗೆ ಹೆಚ್ಚಿನ ಶ್ರದ್ಧೆ ಮತ್ತು ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ನಮಗೆ ಉತ್ಸಾಹ ಸಿಗ್ತದೆ. ಕನಕದಾಸರ ತಂದೆ ಮತ್ತು ತಾಯಿಗಳಿಗೆ ಪುತ್ರದ್ದು ಅವರಿಗೆ
ಜ್ವರ ಇರುವುದಿಲ್ಲ. ಹೀಗಾಗಿ ಭಾಳ ಚಿಂತೆ ಮಾಡಿ ಅವರು ದೇವರಿಗೆ ಬೇಡ್ಕೋತಾರೆ, ನಮಗೇನಾದರೂ ಸಂತಾನ ಆದರೆ ತಿರುಪತಿ ತಿಮ್ಮಪ್ಪ ನೆನಪಿಸ್ತೀವಿ ಅವರಿಗೆ ಅಂತ ಹೇಳಿ. ಭಾಳ ದಿನಗಳ ನಂತರ ಅವರಿಗೆ ಮಗು ಜನನ ಆಗ್ತದೆ. ಆ ಮಗುವಿಗೆ ಏನಂತಂದರೆ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡ್ತಾರೆ. ಈ ತಿಮ್ಮಪ್ಪ ಅವರ ತಂದೆ ಬೀರಪ್ಪ ಮತ್ತು ಬಚ್ಚಮ್ಮ ಅವರು ಬಹಳ ಶ್ರದ್ಧಾವಂತರಾಗಿರ್ತಾರೆ. ಆ್ಯಂಡ್ ಇವರು ವಿಜಯನಗರ ಸಾಮ್ರಾಜ್ಯದ್ದು ಸೈನ್ಯದಲ್ಲಿ ಕೂಡ ಇರ್ತಾರೆ. ಬಾಲ್ಯದಲ್ಲಿಯೇ ಬೀರಪ್ಪ ಅವರು ತಿಮ್ಮಪ್ಪ ನಾಯಕರನ್ನ ಬಿಟ್ಟು ಹೋಗ್ತಾರೆ. ಇವರು ಮುಂದೆ ತಮ್ಮ ವೇದ ಅಧ್ಯಯನ ಮಾಡೋ ಸಲುವಾಗಿ ವಿಜಯನಗರದ ವ್ಯಾಸರಾಜರ ಹತ್ರ ಹೋಗ್ತಾರೆ. ಅಲ್ಲಿ ವೇದಾಧ್ಯಯನ ಮಾಡ್ತಾರೆ. ಕನಕದಾಸರು ಅವರಿಗೆ ಕನಕದಾಸ ಅಂತ ಹೇಳಿ ಬರಲಿಕ್ಕೆ, ತಿಮ್ಮಪ್ಪ ಅವರಿಗೆ ಕನಕದಾಸ ಅಂತ ಹೇಳಿ ಕರೀಲಿಕ್ಕೆ ಕಾರಣ ಏನಂತಂದರೆ ಅವರಿಗೆ ಚಿನ್ನದ ಒಂದು ಖನಿಜ ಸಿಗ್ತದೆ, ಅವರಿಗೆ ಒಂದು ಭಾಳ ಸಂಪತ್ತು ಸಿಗ್ತದೆ. ಅವರಿಗೆ ಆ ಚಿನ್ನವನ್ನು ದಾನ ಮಾಡಿದ್ದಕ್ಕಾಗಿ ಕನಕದಾಸ ಅಂತ ಹೇಳಿ ಬಿರುದು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಅಂತಾರೆ. ಬಟ್ ನಾನು ಅದಕ್ಕೆ ಎರಡನೇ ದೃಷ್ಟಿಯಿಂದ ನೋಡೋದಕ್ಕೆ ಬಯಸ್ತೇನೆ. ಅವರು ಕನಕವನ್ನು ದಾನ ಮಾಡಿದ್ದಕ್ಕೆ ಅವರಿಗೆ ಕನಕದಾಸ ಅಂತಾರೆ ಅನ್ನೋದು ಎಷ್ಟು ನಿಜನೋ, ಕನಕವನ್ನು ಬಿಟ್ಟಿದ್ದಕ್ಕಾಗಿ ಕನಕನೇ ಅವರಿಗೆ ದಾಸವಾಗಿರುವುದಕ್ಕೆ ಕನಕದಾಸ ಅಂತಾರೆ ಅನ್ನೋದು ನನ್ನ ನಂಬಿಕೆ. ಸಾಮಾನ್ಯವಾಗಿ ನಾವು ಯಾವುದನ್ನು ಇಟ್ಕೊಳ್ತೀವೋ, ನಾವು ಯಾವುದನ್ನು ಹಿಡ್ಕೊಳ್ತೀವೋ ಅದು ನಮಗೆ ಒಡೆಯ ಆಗ್ತದೆ, ನಾವು ಅದರ ಗುಲಾಮರಾಗ್ತೀವಿ. ಆದರೆ ಕನಕದಾಸರು ಕನಕವನ್ನು ಬಿಟ್ಟು ಕನಕಕ್ಕೆ ಗುಲಾಮನಾಗಿ ಮಾಡಿಕೊಂಡಿರುವುದರಿಂದ ಕನಕ ಇವರಿಗೆ ದಾಸನಾಗಿರುವುದಕ್ಕೆ ಇವರಿಗೆ ಕನಕದಾಸ ಅಂತಾರ ಅನ್ನೋದು ನಂದು ಒಂದು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಸಹಾಯಕ ಆಯುಕ್ತ ಗಜಾನನ್ ಬಾಳೆ, ತಹಸೀಲ್ದಾರ್ ಸುರೇಶ್ ವರ್ಮಾ, ಹಾಲುಮತ ಸಮಾಜದ ಬಸವಂತಪ್ಪ, ಮುಖಂಡರು ಮೊಹಮ್ಮದ್ ಶಾಲಂ, ಜಯಣ್ಣ, ಕೆ ಶಾಂತಪ್ಪ, ಅಮರೇಗೌಡ ಅಂಚಿನಾಳ್, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಹರಿಸಿ ರೈತರನ್ನು ಉಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ರಾಜ್ಯ ಮುಖಂಡ ವೆಂಕಟೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಹತ್ತಿ, ಜೋಳ, ತೊಗರಿ ಬೆಳೆದಿದ್ದು ಇದೀಗ ಮಳೆಯಿಂದಾಗಿ ಬೆಳೆ ನಷ್ಟ ಉಂಟಾಗಿದೆ. ರೈತರು ಸಾಲ ಮಾಡಿದ ಬೆಳೆ ಬೆಳೆದಿದ್ದು ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಮಳೆಯಿಂದಾಗಿ ಸಾಕಷ್ಟು ರೈತರು ನಷ್ಟ ಅನುಭವಿಸಿದ್ದು ಸರ್ಕಾರ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದರು. ಮಳೆಯಿಂದಾಗಿ ನಷ್ಟ ಅನುಭವಿಸಿದ್ದು ಮುಂದಿನ ಬೆಳೆಗೆ ನೀರು ನೀಡಿದರೆ ರೈತರು ಚೇತರಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ ನೀರು ಹರಿಸಲು ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ. ತುಂಗಭದ್ರಾ ಜಲಾಶಯದಲ್ಲಿ ಮುರಿದ ಗೇಟ್ ಅಳವಡಿಸಲು 1 ವರ್ಷವಾಗಿದೆ. ಜೊತೆಗೆ ಎಲ್ಲಾ ಗೇಟ್ಗಳ ಬದಲಾವಣೆ ಮಾಡಲು ನೆಪವೊಡ್ಡಿ 2ನೇ ಬೆಳೆಗೆ ನೀರು ಹರಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು. ಮುಂಗಾರು ಮಳೆಯಿಂದಾಗಿ ರೈತರು ಸಂತಸದಿಂದ ಬಿತ್ತನೆ ಮಾಡಿದ್ದು ಮಳೆ ಅತಿಯಾಗಿದ್ದರಿಂದ ರೈತರಿಗೆ ನಷ್ಟ ಉಂಟಾಗಿದ್ದು ರೈತರ ನೆರವಿಗೆ ಸರ್ಕಾರ ಬರಬೇಕು. 2ನೇ ಬೆಳೆಗೆ ನೀರು ಹರಿಸಬೇಕು ಹಾಗೂ ಹತ್ತಿ ಮತ್ತು ಜೋಳಕ್ಕೆ ಸೂಕ್ತ ರೀತಿಯಲ್ಲಿ ಬೆಂಬಲ ಬೆಲೆ ನೀಡಬೇಕು. ಇಲ್ಲದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ವತಿಯಿಂದ ಇಂದು ರಾಯಚೂರು ಜಿಲ್ಲೆಯಲ್ಲಿ ರೈತರು ಬಗ್ಗೆ ಕಾಳಜಿ ವಹಿಸದ ಸರ್ಕಾರ ಮತ್ತು ರಾಯಚೂರು ಜಿಲ್ಲಾ ಆಡಳಿತ ಅಧಿಕಾರಿಗಳು
ಈ ಒಂದು ವಿಷಯ ಏನಂತಂದರೆ ನಮ್ಮ ಭಾಗದಲ್ಲಿ ಬಹಳಷ್ಟು ಬೆಳೆ ಹಾನಿಯಾಗಿದೆ. ನಮ್ಮ ಭಾಗದಲ್ಲಿ ಬಹಳಷ್ಟು ಮಳೆ ಆಗಿರುವುದರಿಂದ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆ ಒಂದು ವಿಷಯ ಸಂಬಂಧಪಟ್ಟಂತೆ ಸಂಘಟಿತ ಹೋರಾಟದಿಂದ ಗೆಲುವು ಸಾಧ್ಯ. ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾ ಇಲ್ಲ. ಸರಿಯಾಗಿ ಪರಿಹಾರ ಕೊಡಬೇಕಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ನಾವೊಂದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವೊಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ದಯಮಾಡಿ ತಾವುಗಳು ನಮಗೆ ಯಾವ ರೋಡಿಗೆ ಬಂದು ನಾವು ಇಳಿಯದಂತೆ ತಾವೇ ಒಂದು ರೈತರ ಸಂಕಷ್ಟಕ್ಕೆ ಪರಿಹಾರ ಕೊಡಬೇಕೆಂದು ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ರೈತರಿಗೆ ಈ ಸರ್ಕಾರದ ನಡೆ ಒಂದು ಪ್ರಶ್ನಾರ್ಥಕವಾಗಿದೆ. ಈಗ ಏನಂತಂದ್ರೆ ಸುಮಾರು 70 ವರ್ಷಗಳಿಂದ ತುಂಗಭದ್ರಾ ಜಲಾಶಯದಲ್ಲಿ ಏನು ಅಣೆಕಟ್ಟಿನ ದುರಸ್ತಿ ನಿರ್ವಹಣೆ ಕಾರ್ಯಕ್ರಮ ಮಾಡದೆ ಕಳೆದ ವರ್ಷ ಅದು ಒಂದು ಗೇಟ್ ಕಟ್ಕೊಂಡು ವಿಶ್ವಾಸ ನಿರ್ವಹಣೆ ಒಂದು ವರ್ಷಕ್ಕೆ ಅದನ್ನು ಮೊನ್ನೆ ಬೇಸಿಗೆಯಲ್ಲಿ ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಸಂದರ್ಭದಲ್ಲಿ ಕಾಮಗಾರಿ ಮಾಡಬೇಕಂತ ಮಾಡಿಲ್ಲ. ಅದು ಇವಾಗ ನಮ್ಮ ತುಂಗಭದ್ರಾ ಅಣೆಕಟ್ಟು ಪ್ರದೇಶದ ರೈತರಿಗೆ ಇವಾಗ ಎರಡನೇ ಬೆಳೆ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಸಭೆ ಮಾಡಿದ್ದಾರೆ. ಅದನ್ನ ತುಂಗಭದ್ರಾ ಮುಂಡ್ರಾಬಾದ್ನಾಗ ಮಾಡಬೇಕು ರೈತರು ಮತ್ತು ಕೊಪ್ಪಳ ಜಿಲ್ಲೆ ಉಭಯ ಜಿಲ್ಲೆಗಳ ರೈತರಿಗೆ. ಅದನ್ನ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅದಕ್ಕೆ ಅಲ್ಲಿ ಏನಾಗಿರುತ್ತೆ, ಅದಕ್ಕೆ ಕಾಡ ಒಂದು ನಿಗಮಕ್ಕೆ ನೇಮಿಸಿದಂಥ ಅಧ್ಯಕ್ಷರು ಅವರು ನಮ್ಮ ನೀರಾವರಿ ಆಶ್ರಿತ ಪ್ರದೇಶದಿಂದ ಹೊರಗಡೆದವ್ರನ್ನ ನೇಮಕ ಮಾಡ್ಯಾರ. ಹಾಗಾಗಿ ರೈತರ ಸಮಸ್ಯೆ ಅವರಿಗೆ ಅರ್ಥ ಆಗ್ತದೆ. ಸರ್ಕಾರಕ್ಕೆ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು. ನಮ್ಮ ರಾಯಚೂರು ಜಿಲ್ಲೆಯ ರೈತರ ಬಗ್ಗೆ ಇವತ್ತೇನಾದ್ರೂ ಕೃಷ್ಣಾ ನೆರೆಹಾವಳಿಯಿಂದ ಕೃಷ್ಣಾ ಭಾಗದ ರೈತರ ಹಾನಿಗೊಳಗಾಗ್ತಾರೆ. ಅದೇ ರೀತಿ ಇವಾಗ ನೀರು ಎರಡನೇ ಬೆಳೆಗಿಲ್ಲ, ನೀರಿಲ್ಲ ಅಂತ ಹೇಳೋದ್ರಿಂದ ಜಿಲ್ಲೆಯ ರೈತರು ಮತ್ತಿಷ್ಟು ಸಂಕಷ್ಟಕ್ಕೆ ಹೋಗ್ತಾರೆ. ವಿಶೇಷವಾಗಿ ಮತ್ತೆ ಏನಂದ್ರೆ ಹತ್ತಿ ಮತ್ತು ಜೋಳ ಏನು ಬೆಳೆದಿದ್ರು ಅದಕ್ಕೆ ಸಮರ್ಪಕವಾಗಿ ಬೆಲೆ ಇಲ್ಲ. ಈಗ ಹತ್ತಿ ಬೆಳೆದ್ರೆ ಎಲ್ಲರೂ ರೈತರು ಏನಂದ್ರೆ ತಮ್ಮ ಕಷ್ಟ ದಿನಗಳು ದೂರ ಆಗಲಿ ಅಂತಂದು ಏನೋ ಮೇಲ್ ಬರೋಕೆ ಪ್ರಯತ್ನ ಮಾಡಿ ಒಂದು ಹತ್ತಿ ಖರ್ಚು ಮಾಡಿ ಹತ್ತಿ ಬೆಳೆದಾರೆ. ಅದು ಕೊನೆಗೆ ಏನಾಗಿರ್ತಂದ್ರೆ ಬೆಲೆಯಿಂದ ಆ ಥರ ನಷ್ಟವಾಗಿರುತ್ತೆ. ಮತ್ತೆ ಮಳೆ ಬಂದು ಇತ್ತೀಚೆಗೆ ಏನು ಇದೊಂದು ಮಳೆ ಬಂದು ಹತ್ತಿ ನಷ್ಟ ಆಗಿದೆ. ಇದ್ದು ಹತ್ತಿನ ಮಾರ್ಕೆಟ್ಗೆ ಹೋದ್ರೆ ದಲ್ಲಾಳಿಗಳು ಅವರು ಮಂತ್ರಿಗಳಾಗಿರ್ತಾರೆ. ಮತ್ತು 7,100-200 ಮಾಡಬೇಕು. ಸರ್ಕಾರ ಬೆಂಬಲ ಬೆಲೆಯಲ್ಲಿ 8,100 ಅಂತ ಕೇಂದ್ರಗಳನ್ನು ತೆರೆದಿಲ್ಲ ಇದುವರೆಗೆ. ಇದು ನಮ್ಮ ರೈತರ ಪರಿಸ್ಥಿತಿ. ಅಧಿಕಾರಿಗಳು ನಮ್ಮ ರೈತರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳಾದ ಮುಂದಿನ ದಿನದಲ್ಲಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸೇನೆ, ಜನಸಾಮಾನ್ಯರ ಈ ಜಿಲ್ಲೆಯ ಜನಸಾಮಾನ್ಯರ ಮಹಿಳೆಯರ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಳು ಮಾಡ್ತಾ ಇದೆ. ಯಾಕಂದರೆ ಏನು ಹೋರಾಟಗಳು ಮಾಡ್ತಾರೆ ಏನು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಏನು ತುಂಬ ನಷ್ಟ ಆಗಿದೆ. ಈಗಾಗಲೇ ರೈತರು ಹೇಳಿದೆ ಏನು ಮಳೆ ಆಗಿ ಒಂದು ಪೂರ ಒಂದು 12 ತಿಂಗಳ ಮಳೆ ಆಗಿರುತ್ತೆ. ದಯವಿಟ್ಟು ಆ ರೈತರಿಗೆ ಏನು ನಷ್ಟ ಆಗಿದೆ ಅದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ನಾವು ರೈತರ ಭಾಗದ ಗಮನ ಕೊಡಬಹುದು. ದಯವಿಟ್ಟು ಅದೇ ರೀತಿಯಾಗಿ ಜಿಲ್ಲಾ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷ ಖಾಜಾ ಬಣ್ಣಿಗ್ನೂರು, ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಭೋವಿ, ರಾಜ್ಯ ಉಪಾಧ್ಯಕ್ಷ ಉಮೇಶ್, ರಾಘವೇಂದ್ರ ಭಾಷಾ, ಅಮರೇಶ್ ದೊರೆ, ಮಲ್ಲಿಕಾರ್ಜುನ ಕುನಟಿಗೆ, ಭಾಷಾ, ಎಂಡಿ ರಫಿ, ಹನುಮಂತು ಅರಿಕೇರ ಸೇರಿದಂತೆ ಅನೇಕರಿದ್ದರು.
ರಾಜ್ಯದ ವಿವಿಧ ಜಿಲ್ಲೆಗಳಿಂದ 500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳಲ್ಲಿ ಇರುವ ಪ್ರತಿಭೆ ರಾಜ್ಯದಾದ್ಯಂತ ಪರಿಚಯವಾಗಲು ಅನುಕೂಲವಾಗಲಿದೆ. ಇಂತಹ ಕ್ರೀಡಾಕೂಟಗಳು ನಡೆಸುವ ಮೂಲಕ ಜಿಲ್ಲೆಯಲ್ಲಿ ಇರುವ ಪ್ರತಿಭೆಗಳು ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ವಿಕ್ಟೋರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಹಾಗೂ ಎನ್.ಎಸ್. ಬೋಸರಾಜ್ ಫೌಂಡೇಶನ್ ಸಹಯೋಗದೊಂದಿಗೆ ಯುನೈಟೆಡ್ ಸನ್ ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕ್ರೀಡಾಂಗಣಕ್ಕೆ ಬೇಕಾದ ಮೂಲ ಸೌಲಭ್ಯ ಒದಗಿಸಲು ಸಹಕಾರವಿರುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಯಂತೆ ಕ್ರೀಡಾಂಗಣ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುವುದು ಎಂದರು. ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ತುಂಬುವ ಕೆಲಸ ಮಾಡಬೇಕು. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ. ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವ ಕ್ರೀಡಾ ಪ್ರೇಮಿಗಳಿಗೆ ಅಭಿನಂದನೆಗಳು ತಿಳಿಸಿದರು. ಇವತ್ತು ಸ್ಟೇಟ್ ಚಾಂಪಿಯನ್ಶಿಪ್ 8ರಿಂದ 13ಗೆ ಸ್ಟಾರ್ಟ್ ಆಗಿ ಎಂಡ್ ಆಗೋದು 13ಗೆ ಓವರಾಲ್ ಎಂಟ್ರೀಸ್ 500 ಎಂಟ್ರೀಸ್ ಬಂದಿದೆ. ಮತ್ತು ಇವತ್ತು ನಮ್ಮ ಗೆಸ್ಟ್ ಆಗಿ ಎನ್.ಎಸ್. ಬೋಸರಾಜ್ ಬಂದಿದ್ದಾರೆ ಮಾಡೋಕ್ಕೆ. ಸೊ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಎಲ್ಲ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ರೇಸ್ ಆಗಲಿ ಮತ್ತು IT ಆಗಲಿ ರಾತ್ರಿ ಎಲ್ಲ ವ್ಯವಸ್ಥೆ ನೋಡ್ತಾ ಇದ್ದೀವಿ. ಬೆಂಗಳೂರಿಂದ ಕಂಪ್ಲೀಟ್ ಸ್ಟಾಪ್ ಬಂದಿದೆ. ಫ್ರೀ ಮ್ಯಾಚ್ ಆಫೀಷಿಯಲ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ನಾವು ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಾವು ವಿಕ್ಟರಿ ಬ್ಯಾಡ್ಮಿಂಟನ್ ವರ್ಷ ಅವ್ರು ಮಾಡ್ತೇವೆ ಅಂತೇಳಿ ನಾವು ಅವ್ರಿಗೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದ್ರ ನಮಸ್ಕಾರ. ಫಸ್ಟ್ಲಿ ನಮ್ಗೆ ಏನಂದರೆ ನಾನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ತುಂಬ ಧನ್ಯವಾದಗಳು ಕೊಡ್ತೀನಿ. ಸೊ ಅವರು ನಮಗೆ ಟೂರ್ನಮೆಂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ತೊಂದರೆ ಬರಲಾರ್ದಂಗೆ ಊಟದ ವ್ಯವಸ್ಥೆ ಆಗಲಿ
ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಜಯಣ್ಣ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಅಧಿಕಾರಿ ವೀರೇಶ್, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ್, ನರಸಿಂಹಮಾಡಗಿರಿ, ವಿಕ್ಟೋರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಉಸ್ತುವಾರಿ ಅರವಿಂದ್, ಕಿರಣ್ ಬೆಲ್ಲಂ, ಯುವ ಮುಖಂಡರಾದ ಸುಮನ್, ವಿಶ್ವೇಶ್ವರ ರಾವ್, ನರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಂಜಿತ್ ಹೀರಾ, ಯುವ ಮುಖಂಡರು, ರಾಯಚೂರು. ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ಕುರುಬ ಸಮಾಜದ ಜಿಲ್ಲಾ ಮುಖಂಡರು, ರಾಯಚೂರು. ಕನ್ನಡಿಗರ ರಕ್ಷಣಾ ಸಂಘ ಯುವಕರಿಂದ ಯುವಕರಿಗೋಸ್ಕರ ಹಾಗೂ ಉತ್ತಮ ಸಮಾಜಕ್ಕಾಗಿ ನಾಡಿನ ಸಮಸ್ತ ಕನ್ನಡಿಗರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧ್ವಜಾರೋಹಣ ಕಾರ್ಯಕ್ರಮ ದಿನಾಂಕ 9/11/2025 ಬೆಳಗ್ಗೆ 9 ಗಂಟೆಗೆ, ಸ್ಥಳ ಹನುಮಾನ್ ಟಾಕೀಸ್ ವೃತ್ತ, ರಾಯಚೂರು. ಶುಭಾಶಯ ಕೋರುವವರು ಇಮ್ರಾನ್ ಬಡೆ ಸಾಬ್, ರಾಜ್ಯಾಧ್ಯಕ್ಷರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯುತ್ಸವದ ಹೃದಯಪೂರ್ವಕ ಶುಭಾಶಯಗಳು. ದಿನಾಂಕ 8/11/2025 ನಡೆಯಲಿರುವ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಶನಿವಾರ ದಿನಾಂಕ 8/11/2025. ಸರ್ವರಿಗೂ ಭಂಡಾರದ ಸ್ವಾಗತ ಕೋರುವವರು ಕೆ ಬಸವಂತಪ್ಪ, ಜಿಲ್ಲಾ ಅಧ್ಯಕ್ಷರು, ಶೇಖರ್ ವಾರದ್, ಅಧ್ಯಕ್ಷರು, ಸ್ವಾಗತ ಸಮಿತಿ, ರಾಯಚೂರು. ಬಿ ಬಸವರಾಜ್, ಕಾರ್ಯಾಧ್ಯಕ್ಷರು, ಈಶಪ್ಪ, ಮಾಜಿ ನಗರಸಭೆ ಸದಸ್ಯರು, ಡಿಜಿ ಯಶವಂತ್, ಅಧ್ಯಕ್ಷರು, ತಾಲೂಕು ಧರ್ಮದರ್ಶಿಗಳು, ತಿಂತಿನಿ ಬ್ರಿಡ್ಜ್, ಹನುಮಂತಪ್ಪ, ವಕೀಲರು, ನಾಗರಾಜ್ ಮಡ್ಡಿಪೇಟೆ, ಹನುಮಂತಪ್ಪ ಜಾಲಿಬೆಂಚಿ, ಆಂಜನೇಯ, ವಕೀಲರು, ಶಂಕರ್ ಪಾಟೀಲ್, ನಾಗರಾಜ್ ಪೂಜಾರಿ, ಮರ್ಷಟ್ ಕೆ ವೇಣುಗೋಪಾಲ್, ಮುನಿಸ್ವಾಮಿ, ಬಿ ಕಟ್ಟಿಮನಿ ಭೀಮಸೇನ್, ಶ್ರೀನಿವಾಸ್ ಸಾಬಣ್ಣ ಗಟ್ಟು, ಬಿಚ್ಚಲಿ ಕರಿಯಪ್ಪ, ಕಲಾವಿದ ನರಸಯ್ಯ ಬುಡ್ದೆನ್ನಿ, ರಾಮಣ್ಣ ಕಾಡ್ಲೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ MG ರೋಡ್ ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಾತಿ, ಮತ, ಪಂಥ ಎಂದು ಭೇದ ಭಾವ ಬಾರದು. ಇರುವುದೊಂದೇ ಮಾನವ ಪಂಥ. ಜಾತಿ ಸೌಹಾರ್ದತೆ ಮತ್ತು ಸಮಾನತೆಯ ಸಂದೇಶವನ್ನು ತನ್ನ ಕೀರ್ತನೆಗಳ ಮೂಲಕ ಹರಡಿದ ಮಹಾನ್ ಸಂತ ಕನಕದಾಸರು ಅವರ ತತ್ವ ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸಬೇಕು ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ NS ಬೋಸರಾಜ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕದಾಸರ 538ನೇ ಜಯಂತಿ ಅಂಗವಾಗಿ ನಗರದ ಕನಕದಾಸ ವೃತ್ತ, ಗಂಜ್ ವೃತ್ತದಲ್ಲಿ ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಅದ್ದೂರಿಯ ಚಾಲನೆ ನೀಡಲಾಯಿತು. ಸಂತರ, ಶರಣರ, ದಾರ್ಶನಿಕರ ಹಾಗೂ ಸಮಾಜ ಸುಧಾರಕರ ತತ್ವ ಸಿದ್ಧಾಂತಗಳು ಒಂದೇ ಎಂದು ಅವರು ಸೂಚಿಸಿದರು. ಸಮಾಜದಲ್ಲಿ ಎಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯಿಂದ ಬದುಕಬೇಕೆಂದು ಮಹನೀಯರು ನೀಡಿದ ಜೀವನ ಸಂದೇಶವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪಾಲಿಸಬೇಕು ಎಂದು ಸಚಿವರು ಹೇಳಿದರು.
ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಹಾನಗರ ಪಾಲಿಕೆಯ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು, ಸಹಾಯಕ ಆಯುಕ್ತ ಗಜಾನನ್ ಬಾಳೆ, ತಹಸೀಲ್ದಾರ್ ಸುರೇಶ್ ವರ್ಮಾ, ಹಾಲುಮತ ಸಮಾಜದ ಬಸವಂತಪ್ಪ ಮುಖಂಡರು ಮೊಹಮ್ಮದ್ ಶಾಲಂ, ಜಯಣ್ಣ ಕೆ, ಶಾಂತಪ್ಪ, ಅಮರೇಗೌಡ ಹಂಚಿನ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ಅಧಿಕಾರಿ ಡಾಕ್ಟರ್ ರಮೇಶ್ ಸಿ ಸಾಗರ್ ಸರ್ಕಾರದ ಆದೇಶಗಳನ್ನು ಉಲ್ಲಂಘಿಸಿ ಕರ್ತವ್ಯದ ಸಮಯದಲ್ಲಿ ತಮ್ಮ ಖಾಸಗಿ ಕ್ಲಿನಿಕ್ ಆದ ಚಿದಾನಂದ್ ಕ್ಯಾನ್ಸರ್ ಕೇರ್ ಸೆಂಟರ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಹಾಗೂ ಸರ್ಕಾರಿ ವಾಹನವನ್ನು ಸ್ವಂತ ಲಾಭಕ್ಕಾಗಿ ದುರ್ಬಳಕೆ ಮಾಡಿರುವ ಆರೋಪವು ಕೇಳಿಬಂದಿದೆ. ಸರ್ಕಾರ ಮತ್ತು ಜಿಲ್ಲಾ ಆಡಳಿತವು ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯರು ತಮ್ಮ ಕರ್ತವ್ಯ ಸ್ಥಳದಲ್ಲಿ ಮಾತ್ರ ಚಿಕಿತ್ಸೆ ನೀಡಬೇಕು ಎಂಬ ನಿಯಮಗಳನ್ನು ಜಾರಿಗೆ ತಂದಿರುವಾಗ ಡಾಕ್ಟರ್ ಸಾಗರ್ ಅವರು ಈ ನಿಯಮವನ್ನು ಪಾಲನೆ ಮಾಡದೆ ತಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲೆಯ ಸಂಚಾಲಕ ಎಸ್ ನರಸಿಂಹ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಆಸ್ಪತ್ರೆಯ ಮುಖ್ಯಸ್ಥರಾಗಿರುವವರ ಸರ್ಕಾರದ ಆದೇಶಗಳನ್ನು ಉಲ್ಲಂಘಿಸುವ ಮೂಲಕ ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ತಕ್ಷಣವೇ ಇವರನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಸ್ಥಳೀಯ ಆಡಳಿತ ಮತ್ತು ಆರೋಗ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಮಾಜದ ಹಲವರು ಆಗ್ರಹಿಸಿದ್ದಾರೆ. ಕನ್ನಡ ಹರಿದಾಸ ಪರಂಪರೆಯಲ್ಲಿ ಅಪಾರ ಕೊಡುಗೆ ನೀಡಿದ ದಾಸಶ್ರೇಷ್ಠರೆಂದು ಖ್ಯಾತಿ ಪಡೆದ ಕನಕದಾಸರು ಅವರ ಜೀವನ ಬದ್ಧತೆ, ಕೀರ್ತನೆಗಳು, ಚಿಂತನೆಗಳು, ಕಾವ್ಯಗಳ ಮೂಲಕ ಜಗತ್ತಿಗೆ ಸರ್ವಕಾಲಿಕ ಮೌಲ್ಯಗಳನ್ನು ಸಾರಿದ್ದಾರೆ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಹೇಳಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಆಚರಣೆ ನಿಮಿತ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಶಿವಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿದ ಕನಕದಾಸರು ಜೀವನದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ದಾಟಿ ಮುಂದೆ ಆದಿಕೇಶವರ ಭಕ್ತರಾಗಿ ವ್ಯಾಸರಾಜರ ಬೋಧನೆಗಳಿಂದ ಪ್ರೇರಿತರಾಗಿ ತಮ್ಮ ಎಲ್ಲಾ ಭೌತಿಕ ಅನ್ವೇಷಣೆಗಳನ್ನು ತೊರೆದು ಭಕ್ತಿಗೆ ತಮ್ಮ ಜೀವವನ್ನು ಸಮರ್ಪಿಸಿದವರು. ಕನಕದಾಸರ ಸಾಮಾಜಿಕ ಪರಿಕಲ್ಪನೆಯ ಸಂದೇಶಗಳು ಯಾವುದೇ ಜಾತಿ, ಧರ್ಮ, ಪ್ರದೇಶ ಅಥವಾ ಭಾಷೆಗೆ ಸೀಮಿತವಾಗದೆ ಇಂದಿನ ಆಧುನಿಕ ಸಮಾಜಕ್ಕೂ ಅತ್ಯಮೂಲ್ಯವಾಗಿವೆ. ಕುಲವೆಂದು ಹೊಡೆದಾಡದಿರಿ, ದೇವರು ಬಂದಾನೋ ಬಂದಿರ, ಅಂಗ ಮೇಲೆ ಲಿಂಗ ಇದ್ದರೇನು, ಅಂತರಾಳದಲ್ಲಿ ಪ್ರಜ್ಞೆ ಇಲ್ಲದಿದ್ದರೆ ಎನ್ನುವ ಕೀರ್ತನೆಗಳು ಸಾಮಾಜಿಕ ಪ್ರಜ್ಞೆಯಿಂದ ಕೂಡಿದು ಕುಲದ ಶ್ರೇಷ್ಠತೆ ಬಗ್ಗೆ ಮತ್ತು ತಳ ಸಮುದಾಯದ ಆಶಯಗಳನ್ನು ಎತ್ತಿ ಹಿಡಿಯುತ್ತವೆ. ಮೋಕ್ಷ ಸಿಗಬೇಕೆಂದರೆ ನಾನು ಎಂಬ ಅಹಂಕಾರವನ್ನು ತ್ಯಜಿಸಿ ದಾಸನಾಗಬೇಕು ಎಂದು ತ್ಯಾಗದ ಮಹತ್ವವನ್ನು ತಿಳಿಸಿದ ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಸಾರದಂತಹ ಕಾವ್ಯಗಳ ಮೂಲಕ ಸಾಮಾಜಿಕ ಸಂದೇಶಗಳನ್ನು ಲೋಕಕ್ಕೆ ಸಾರಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ನಿಕಾಯ ಡೀನರಾದ ಪ್ರೊಫೆಸರ್ ಪಾರ್ವತಿ ಸಿಎಸ್, ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜಿಎಸ್ ಬಿರಾದರ್, ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂಗ್ಲಿಷ್ ವಿಭಾಗದ ಅತಿಥಿ ಉಪನ್ಯಾಸಕರಾದ ಅನಿಲ್ ಅಪ್ರಾಳ್ ಸ್ವಾಗತಿಸಿ ನಿರೂಪಿಸಿದರು.
ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆಯೋಜಿಸಿದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪನವರು ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದ ಮಲ್ಲಿಕಾರ್ಜುನ್ ಡಿ ಮತ್ತು ಮಲ್ಲೇಶ್ ಕೊಲ್ಮಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಆವರಣದ ಡೀನ್ಗಳಾದ ಡಾಕ್ಟರ್ ಎಂಎಸ್ ಅಯ್ಯನಗೌಡ, ಡೀನ್ ವೀಕ್ಷೆ ಡಾಕ್ಟರ್ ಯು ಸತೀಶ್ ಕುಮಾರ್ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾರ್ಥಿನಿ ಕುಮಾರಿ ಹರ್ಷಿತಾ ಪ್ರಾರ್ಥನೆ ಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನಂತರ ಮುಖ್ಯ ಅತಿಥಿಗಳ ಕಿರುಪರಿಚಯವನ್ನು ಮಲ್ಲೇಶ್ ಎಂ, ಹಿರಿಯ ಕ್ಷೇತ್ರ ಸಹಾಯಕ, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಕಚೇರಿ ಮಾಡಿದರು. ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಕನಕದಾಸರ ಜೀವನ ಚರಿತ್ರೆ ಕುರಿತು ಮಾತನಾಡಿದರು. ಕನಕದಾಸರು ಕರ್ನಾಟಕದಲ್ಲಿ 15ನೇ ಶತಮಾನದ ಜನಪ್ರಿಯ ಭಕ್ತಿ ಪಂಥದ ಹರಿದಾಸರಲ್ಲಿ ಒಬ್ಬರು ಹಾಗೂ ಕನಕದಾಸರು ಸಮಾಜಕ್ಕೆ ನೀಡಿದ ಸಂದೇಶಗಳಾದ ಸಮಾನತೆ, ಮಾನವೀಯತೆ, ಸತ್ಯ, ನೀತಿ, ಧರ್ಮ ಮತ್ತು ಭಕ್ತಿಯ ಬಗ್ಗೆ ಉಡುಪಿಯಲ್ಲಿ ನಡೆದ ಕನಕ ಕಿಂಡಿಯ ಘಟನೆಯ ಬಗ್ಗೆ ಅರ್ಥಪೂರ್ಣವಾಗಿ ಉದ್ದೇಶಿಸಿ ವಿವರಿಸಿದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಮಲ್ಲಿಕಾರ್ಜುನ ಡಿ ಕನಕದಾಸರ ಜೀವನ ಕುರಿತು ತಿಳಿಸಿ ಕನಕದಾಸರು ಹೇಳಿಕೊಟ್ಟ ಸಾಮಾಜಿಕ ಸಮಾನತೆ, ನ್ಯಾಯ ಹಾಗೂ ಅವರ ವಿಚಾರಗಳು ಮತ್ತು ಕೀರ್ತನೆಗಳ ಬಗ್ಗೆ ತಿಳಿಸಿದರು. ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಮಾತನಾಡಿ, ಕನಕದಾಸರ ಜಯಂತಿಯು ನಮಗೆ ಸಾಮಾಜಿಕ ನ್ಯಾಯ, ಭಕ್ತಿ ಮತ್ತು ಮಾನವೀಯತೆಯ ಪಾಠವನ್ನು ನೀಡುತ್ತದೆ. ಅವರ ಜೀವನ ಮತ್ತು ಕೃತಿಗಳು ಇಂದಿಗೂ ಅಜರಾಮರವಾಗಿವೆ ಎಂದು ಹೇಳಿದರು. ಕರ್ನಾಟಕ ಸರ್ಕಾರವು 2008ರಲ್ಲಿ ಕನಕದಾಸ ಜಯಂತಿ ಆಚರಣೆ ಮಾಡಲು ಆದೇಶ ಹೊರಡಿಸಿರುವುದನ್ನು ತಿಳಿಸಿದರು. ನಾನು ಎಂಬ ಅಹಮನ್ನು ಬಿಟ್ಟು ನಾವು ಎಂದು ಸಮಾನತೆಯಿಂದ ನಡೆದರೆ ನಾವು ಮತ್ತು ಸಮಾಜ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಮಲ್ಲೇಶ್ ಕೊಲಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಡಾಕ್ಟರ್ ಗುರುರಾಜ್ ಸುಂಕದ್, ಡೀನ್ ಸ್ನಾತಕೋತ್ತರ ಡಾಕ್ಟರ್ ಎಂಎಸ್ ಅಯ್ಯನಗೌಡ, ಡೀನ್ ಶ್ರೀ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಡಾಕ್ಟರ್ ಅಮರೇಶ್ ಎ, ಸಂಶೋಧನಾ ನಿರ್ದೇಶಕರು ಮತ್ತು ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಯು ಸತೀಶ್ ಕುಮಾರ್, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಹಾಯಕ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಆರ್ ಕುರುಬರ್, ಗ್ರಂಥಪಾಲಕರಾದ ಡಾಕ್ಟರ್ ಮಚ್ಚೇಂದ್ರನಾಥ್ ಉಪಸ್ಥಿತರಿದ್ದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಶಿಕ್ಷಕ, ಶಿಕ್ಷಕೇತರ ವರ್ಗದವರು, ವಿದ್ಯಾರ್ಥಿಗಳು, ಕಾರ್ಮಿಕ ಸಿಬ್ಬಂದಿ ವರ್ಗ ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಅಮರೇಶ್ ಆಶಿಹಾಳ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಡಾಕ್ಟರ್ ರಾಜಣ್ಣ ಉಪನಿರ್ದೇಶಕರು ಸ್ವಾಗತ ಮಾಡಿದರು. ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಂಸ್ಕರಣೆ ಹಾಗೂ ಆಹಾರ ತಂತ್ರಜ್ಞಾನ ವಿಭಾಗ ಕಾರ್ಯಕ್ರಮಕ್ಕೆ ವಂದಾರ್ಪಣೆ ಮಾಡಿದರು. ಅಪಾಯಕಾರಿ ತ್ಯಾಜ್ಯ ಉತ್ಪಾದಿಸುವ ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಯ ಪ್ರದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಳೆದ 5 ವರ್ಷಗಳಲ್ಲಿ 2017ರಿಂದ 2024ರವರೆಗೆ ನೀರಿನ ಪರೀಕ್ಷೆ ನಡೆಸದೇ ಇರುವುದು ಬಯಲಾಗಿದೆ. ಆರ್ಸೆನಿಕ್ ಸೇರಿದಂತೆ ಕುಡಿಯುವ ನೀರಿನಲ್ಲಿ ಖನಿಜ ಲವಣಾಂಶ ಹೊಂದಿರುವ ಕುರಿತಂತೆ ಕಾಲಕಾಲಕ್ಕೆ ನಡೆಯಬೇಕಿರುವ ನೀರಿನ ಪರೀಕ್ಷೆ ನಡೆಸದೇ ಇರುವುದು ಮಹಾಲೇಖಪಾಲಕರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 2017 ಏಪ್ರಿಲ್ನಿಂದ 2020ರವರೆಗೆ ಕೇಂದ್ರ ಮಾಲಿನ್ಯ ಮಂಡಳಿ ನಡೆಸಿದ ನೀರಿನ ಪರೀಕ್ಷೆಯಲ್ಲಿ ತಾಮ್ರ, ಕ್ಯಾಲ್ಸಿಯಂ, ಸೀಸ ಮತ್ತು ಆರ್ಸೆನಿಕ್ ಸೇರಿದಂತೆ ಭಾರೀ ಲೋಹ ಹೊಂದಿರುವ ನೀರಿನ ಮಾದರಿಯಲ್ಲಿ ಲಭ್ಯವಾಗಿದೆ. ಆದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಯಾವುದೇ ಸಂಶೋಧನೆ, ತನಿಖೆ ನಡೆಸಿಲ್ಲ. ಅಲ್ಲದೆ ತ್ಯಾಜ್ಯ ನೇರವಾಗಿ ಭೂಮಿ ಸೇರ್ಪಡೆಯಾಗುತ್ತಿರುವ ಕುರಿತು ಕೇಂದ್ರ ಮಾಲಿನ್ಯ ಮಂಡಳಿ ನಿರ್ದೇಶನ ನೀಡಿದೆಯಾದರೂ ತಡೆಯುವ ಕಾರ್ಯ ನಡೆಯುತ್ತಿಲ್ಲ. ಗಣಿಗಾರಿಕೆ ತ್ಯಾಜ್ಯ ನಿಯಂತ್ರಿಸಲು, ಮಾಲಿನ್ಯ ತಡೆಯಲು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ನಿರ್ದೇಶನ ನೀಡಿದರೂ ಕೆಎಸ್ಪಿಸಿ ಅನುಸರಿಸಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಈ ಹಿಂದೆ ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಆರ್ಸೆನಿಕ್ ಸೇರಿದಂತೆ ಅನೇಕ ಖನಿಜ ಹೊಂದಿರುವ ಕುರಿತಂತೆ ರಾಜ್ಯ ಸರ್ಕಾರ ನೇಮಿಸಿದ ಸುದರ್ಶನ ನೇತೃತ್ವದ ಸಮಿತಿ ವರದಿ ನೀಡಿತು. ಆದರೆ ಅನೇಕ ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿ ಬಾವಿ ನೀರು ಕುಡಿಯದಂತೆ ಎಚ್ಚರಿಕೆ ಬೋರ್ಡ್ ಅಳವಡಿಸಲಾಗಿತ್ತು. ಆದರೆ ಕಾಲಕ್ರಮೇಣ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸದೆ ಮುಚ್ಚಿ ಹೋದವು. ಆದರೂ ಜಿಲ್ಲಾ ಪಂಚಾಯಿತಿ ಮಾತ್ರ ಪರ್ಯಾಯ ವ್ಯವಸ್ಥೆ ಮಾಡಲೇ ಇಲ್ಲ. ಇಂದಿಗೂ ವಿಷಯುಕ್ತ ನೀರು ಸೇವಿಸುವ ಪರಿಸ್ಥಿತಿ ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿ ಹಳ್ಳಿಗಳ ಜನರು ಎದುರಿಸುವಂತಾಗಿದೆ. ಗೊತ್ತಿಲ್ಲದಂತೆ ಅನಾರೋಗ್ಯಕ್ಕೆ ಗುರಿಯಾಗುವ ಆತಂಕ ಸೃಷ್ಟಿಯಾಗಿದೆ. ಹಟ್ಟಿಪಟ್ಟಣ ಸೇರಿದಂತೆ 2 ಬಾರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ರೂಪಿಸಲಾಗಿದೆ. ಹಣ ಖರ್ಚಾಗಿದೆ ಹೊರತು ಸಮರ್ಪಕ ನೀರು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ. ಗಣಿ ತ್ಯಾಜ್ಯದಿಂದ ಆಗುತ್ತಿರುವ ಅಪಾಯ ಕುರಿತಂತೆ ಯಾವುದೇ ಉಪಕ್ರಮಗಳು ಅನುಸರಿಸದೇ ಇರುವುದು ಆತಂಕ ಸೃಷ್ಟಿಗೆ ಕಾರಣವಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶ. ಶ್ರೀ ಕನಕದಾಸರ ಜಯಂತಿ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಒದಗಿಸಲು ವೆಂಕಟೇಶ್ ಆಗ್ರಹ. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಕ್ರೀಡಾ ಸ್ಫೂರ್ತಿಯಿಂದ ಹೊಸ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ, ಸಚಿವ ಎನ್ಎಸ್ ಬೋಸರಾಜ್.
ಶ್ರೀ ಕನಕದಾಸರ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ನಮನ, ಭವ್ಯ ಮೆರವಣಿಗೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಕನಕದಾಸ ಜಯಂತಿ ಆಚರಣೆ. ಖಾಸಗಿ ಕ್ಲಿನಿಕ್ನಲ್ಲಿ ಒಪೆಕ್ ಆಡಳಿತ ಅಧಿಕಾರಿಯಿಂದ ಚಿಕಿತ್ಸೆ, ಸರ್ಕಾರಿ ವಾಹನ ಬಳಕೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ದಾಸಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ ಆಚರಣೆ. ಮತ್ತು ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಪಾಯಕಾರಿ ಲವಣಾಂಶ ಹೊಂದಿದ ಕುಡಿಯುವ ನೀರು ಪತ್ತೆ, 5 ವರ್ಷದಿಂದ ಪರೀಕ್ಷೆ ನಡೆಸದ. ದಿನಾಂಕ 8/11/2025 ನಡೆಯಲಿರುವ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಶನಿವಾರ ದಿನಾಂಕ 8/11/2025. ಸರ್ವರಿಗೂ ಭಂಡಾರದ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಂಜಿತ್ ಹೀರಾ, ಯುವ ಮುಖಂಡರು, ರಾಯಚೂರು. ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ಕುರುಬ ಸಮಾಜದ ಜಿಲ್ಲಾ ಮುಖಂಡರು, ರಾಯಚೂರು. ಕನ್ನಡಿಗರ ರಕ್ಷಣಾ ಸಂಘ ಯುವಕರಿಂದ ಯುವಕರಿಗೋಸ್ಕರ ಹಾಗೂ ಉತ್ತಮ ಸಮಾಜಕ್ಕಾಗಿ ನಾಡಿನ ಸಮಸ್ತ ಕನ್ನಡಿಗರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧ್ವಜಾರೋಹಣ ಕಾರ್ಯಕ್ರಮ ದಿನಾಂಕ 9/11/2025 ಬೆಳಗ್ಗೆ 9 ಗಂಟೆಗೆ, ಸ್ಥಳ ಹನುಮಾನ್ ಟಾಕೀಸ್ ವೃತ್ತ, ರಾಯಚೂರು. ಶುಭಾಶಯ ಕೋರುವವರು ಇಮ್ರಾನ್ ಬಡೆ ಸಾಬ್, ರಾಜ್ಯಾಧ್ಯಕ್ಷರು, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ.